ವರ್ಷ ಪೂರ್ತಿಯಾಗಿ ನಾವು ಕೆಲವೊಂದು ವಿಚಾರಗಳ ಸಾರಾಸಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಅಂತಂದರೆ ಅಷ್ಟು ರಾಶಿಗಳಿಗೆ ಒಳ್ಳೆಯ ಫಲಗಳನ್ನು ಕೊಡ್ತಕ್ಕಂಥದ್ದು, ಶುಭಗಳನ್ನು ಕೊಡ್ತಕ್ಕಂಥದ್ದು. ಯಾವುದೇ ಕೆಲಸ ಮಾಡಿದರೂ ಕೂಡ ಈ ವರ್ಷ ತುಂಬ ಚೆನ್ನಾಗಿದೆಯಪ್ಪ, ನನಗೆ ಹ್ಯಾಪಿ ಆಗಿದ್ದೀನಿ, ಏನೋ ಒಂದು ರೀತಿ ಕೆಲಸ ಮಾಡ್ತಕ್ಕಂಥದ್ದು, ಅದರ ಕೆಲಸ ಮಾಡೋ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಂತ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ. ಯಾಕೆಂದರೆ 6 ರಾಶಿಗಳಿಗೆ ಒಂದು ಫಲ ಇದ್ದರೆ ಇನ್ನು 3 ರಾಶಿಗಳೊಂದು ಫಲ ಅರ್ಧಂಬರ್ಧ ಫಲ ಇರುತ್ತೆ, ಇನ್ನೊಂದು 3 ರಾಶಿಗಳು ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಆಗುತ್ತೆ. ಹಾಗೆ ನೋಡ್ಕೊಂಡು ಹೋದರೆ ಈ ವರ್ಷದಲ್ಲಿ ಯಾರ್ಯಾರು ಮೇಷ ರಾಶಿಯಲ್ಲಿ, ಮಿಥುನ ರಾಶಿಯಲ್ಲಿ, ಕರ್ಕಾಟಕ ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ, ಮಕರ ರಾಶಿಯಲ್ಲಿ ಅಥವಾ ಕುಂಭ ರಾಶಿಯಲ್ಲಿ ಜನನಾಗಿದ್ದಾರೋ ಇವರಿಗೆ ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಸಸೂತ್ರವಾಗಿ ಆಗೋಗ್ತಕ್ಕಂಥದ್ದು. ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ನಾನು ಇಷ್ಟಪಟ್ಟಿದ್ದೀನಿ, ಈಗ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಅಂತಂದರೆ ಹೋಗಬೇಕು. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನು ಈ ವರ್ಷ ಒಂದು ಸೈಟ್ ತೊಗೊಳ್ಬೇಕು ಅಂತ ಯೋಚನೆ ಮಾಡಿದ್ದೀನಿ, ಸೈಟನ್ನು ಈ ವರ್ಷ ತೆಗೆದುಕೊಳ್ಳೋಕ್ಕೆ ಖಂಡಿತವಾಗಿದ್ದ ಸೂಕ್ತವಾಗಿದೆ ಸಮಯ ಅಂತ ಹೇಳ್ತೀನಿ. ಯಾಕೆಂದರೆ ಈ ಒಂದು 6 ರಾಶಿಯವರಿಗೆ ಮೇಷ, ಮಿಥುನ, ಕರ್ಕಾಟಕ, ವೃಷಭ ಮತ್ತು ಮಕರ, ಕುಂಭ ಇಷ್ಟು ರಾಶಿಯವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡ್ದಂಗೆ ನಿಮ್ಮ ಕುಲದೇವತಾ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಯಾವುದೊಂದು ಕೆಲಸವನ್ನು ಪ್ರಾರಂಭ ಮಾಡಬೇಕು, ಅಥವಾ ಮನೆಯನ್ನು ಗೃಹವನ್ನು ನಿರ್ಮಾಣ ಪ್ರಾರಂಭ ಮಾಡಬೇಕು, ಅಥವಾ ಮನೆಗೆ ಯಾವುದೇ ರೀತಿಯ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದರೆ ಖಂಡಿತವಾಗಿ ಮುಂದೆ ಹೋಗಿ ಯಾವ ರೀತಿಯ ಕೆಲಸ ಆಯಿತು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಹೇಳ್ತಾರಲ್ಲ, ಏನೋ ಒಂದು ಮಾತು ಹೇಳ್ತಾರೆ, ಅಯ್ಯೋ ಕೆಲಸ ಎಷ್ಟು ಹಗುರವಾಗಿತ್ತು ಅಂದರೆ ಕುಂಟಾಲಷ್ಟು ಒಂದು 100 kg ಹತ್ತಿಯನ್ನು ಎತ್ತಿದಷ್ಟು ಸುಲಭವಾಗಿ ನಾವು ಎತ್ಬಿಟ್ವಿ, ಹತ್ತಿಯನ್ನು ಒಂದು ಸಾಸಿವೆ ಕಾಲದಾರ ಎತ್ಬಿಟ್ವಿ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥ ವಿಚಾರ ಮಾಡ್ತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ಯಾವುದೇ ಕೆಲಸವನ್ನು, ಯಾವುದೇ ಒಂದು ಪ್ರಮೋಷನ್ನಿಸಬೇಕು ಅಂತಂದರೆ ನೀವು ಹೆಚ್ಚಿನ ಅಂತ ಪ್ರಯತ್ನ ಮಾಡಿದರೆ ಈ ವರ್ಷದಲ್ಲಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ಆಗತ್ತೆ. ಯಾಕೆಂದರೆ 25ನೇ ಇಸವಿಯಲ್ಲಿ ನಿಮಗೆ ಎಲ್ಲ ರೀತಿಯ ಅನುಕೂಲತೆಗಳು ಇದೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾಕೆಂದರೆ ಇವತ್ತಿನ ಉದಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಫಲಾಫಲಗಳು ಬೇರೆ ಆಗುತ್ತೆ, ಅದಾದ ವರ್ಷ ಪೂರ್ತಿಯಾಗಿ ಬೇರೆ ಆಗುತ್ತೆ. ಅದಕ್ಕೋಸ್ಕರವಾಗಿ ಗುರು ಮತ್ತೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಜೂನ್ ತಿಂಗಳಲ್ಲಿ ಏನು ಚೇಂಜ್ ಆಗ್ತಾನೆ, ಅಥವಾ ನವಂಬರಿಗೆ ಬಂದು ಜುಲೈಲಿ ಏನು ಚೇಂಜ್ ಆಗ್ತಾನೆ, ಆ ಸಂದರ್ಭದಲ್ಲಿ ನಿಮಗೆ ಮುಂದೆ ಒಳ್ಳೆಯದಾಗ್ತಕ್ಕಂಥದ್ದು ಆಗುವ ಸಂದರ್ಭಗಳು ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಇನ್ನು 3 ರಾಶಿಯವರಿಗೆ, ಒಂದು ಮೃಗಶಿರ ನಕ್ಷತ್ರ ಒಂದು ಇರ್ತಕ್ಕಂಥದ್ದು ವೃಷಭ ರಾಶಿ, ಒಂದು ವೃಶ್ಚಿಕ ರಾಶಿಯವರಿಗೆ, ಹಾಗೆ ಸಿಂಹ ರಾಶಿಯವರಿಗೆ, ಧನುಸ್ಸು ರಾಶಿಯವರಿಗೆ. ಈ 3 ರಾಶಿಯವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ 10 ಸರ್ತಿ ಯೋಚನೆ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗತ್ತೆ. ಯಾಕಂದರೆ ವಿಮರ್ಶೆ ಮಾಡಿಕೊಂಡು ಹೆಚ್ಚಿದಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ಬೋದೇನೋ, ಯಾರೋ ನಿಮ್ಮ ಸ್ನೇಹಿತರು ನಿಮಗೆ ಯಾರು ಇಷ್ಟಪಡ್ತಾರೋ, ನಿಮ್ಮ ಉನ್ನತಿಯನ್ನು ಯೋಚನೆ ಮಾಡ್ತಾರೋ ಅವ್ರ ಜೊತೆಗೆ ನೀವು ಡಿಸ್ಕಷನ್ ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿ ಈ ವರ್ಷದಲ್ಲಿ ಯಾವುದೋ ಒಂದು ರೀತಿಯಲ್ಲಿ 60 to 70% ವರ್ಕೌಟ್ ಆಗೋ ರೀತಿಯಲ್ಲಿ ಕೆಲಸಗಳು ಆಗೋ ಸಂದರ್ಭಗಳು ಜಾಸ್ತಿ ಇರುತ್ತೆ. ಇನ್ನು ಮೀನ ರಾಶಿಯವರು ಹಾಗೂ ಕರ್ಕಾಟಕ ರಾಶಿಯವರು ಇರ್ತಕ್ಕಂಥದ್ದು ಮತ್ತು ತುಲಾ ರಾಶಿಯವರು, ಈ 3 ರಾಶಿಯವರು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಹೆಚ್ಚಿನದಾದಂಥ ಒಂದು ಶ್ರಮ ಪಡಬೇಕಾಗತ್ತೆ. ಯಾವುದೇ ಕೆಲಸಗಳು ಸರಾಗವಾಗಿ ಆಗೋದಿಲ್ಲ. ಅದು ಕೂಡ ಈ ಒಂದು ಬರ್ತಕ್ಕಂಥ ಜನವರಿ ಫೆಬ್ರವರಿ ನಂತರದಲ್ಲಿ ಚೇಂಜಸ್ ಆಗ್ತಕ್ಕಂಥದ್ದಾಗತ್ತೆ. ಆದರೆ ಇನ್ನೊಬ್ಬರ ಸಹಾಯ, ಇನ್ನೊಬ್ಬರ ಸಹಕಾರ ಖಂಡಿತವಾಗಿ ಬೇಕೇ ಬೇಕಾಗತ್ತೆ. ನಿಮ್ಮ ಕುಲದೇವತಾ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಹಾಗೆ ನಿಮ್ಮ ಯಾರು ಗುರುಗಳಿದ್ದಾರೆ ಅವರಿಗೆ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದು ಯಾವುದೇ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ದಾನ ಕೊಟ್ಕೊಂಡು ಮುಂದೆ ಹೋಗೋದ್ರಿಂದ ಖಂಡಿತವಾಗಿ ನಿಮ್ಮ ಈ ವರ್ಷದ ಸಂಪೂರ್ಣವಾಗಿರ್ತಕ್ಕಂಥ ಫಲಾಫಲಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು.